ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐದನೇ ಮುತ್ತೈದೆ ಬಂದ್ರು ಅಜ್ಜಿ, ಐದನೇ ಮುತ್ತೈದೆ ಬಂದ್ರು. ಹೌದು, ನಿಜವಾಗ್ಲೂ ಬಂದ್ರು. ಎಷ್ಟೋ ವಿಘ್ನಗಳು ಬಂದ್ವು, ಆದ್ರೂ ಸಕ್ಕು ಪರಿಶ್ರಮದಿಂದ 5ನೇ ಮುತ್ತೈದೆ ಕೂಡ ಬಂದ್ರು. ಇವಳು ಯಾರನ್ ಕರ್ಕೊಂಡ್ ಬಂದಿದ್ದಾಳೋ ಅಂತ ಯಾರಿಗ್ ಗೊತ್ತು. ಇವಾಗ ಈ ಸಕ್ಕು ದಾರಿಲ್ ಹೋಗೋ ಯಾರನ್ನೋ ಕರ್ಕೊಂಡ್ ಬಂದು ಪೂಜೆಲ್ ನಮ್ ಜೊತೆ ಕೂರಿಸ್ತಾಳ. ಏನ್ ಮಾತಾಡ್ತಾ ಇರೋದ್ ನೀನು? ಇದು ಗುಡಿ ಮುಕ್ತಿದ್ವಾರ. ಗುಡಿಗ್ ಬಂದಿರೋದು ನಿಮ್ಮನೆಗೇನ್ ಬಂದಿಲ್ಲ. ಬಾಯಿ ಮುಚ್ಕೊಂಡಿರು, ಹೇಳೋದನ್ ಕೇಳು. ಉಮಾ ಸಂಕಲ್ಪ ಖಂಡಿತ ಪೂರ್ತಿ ಆಗತ್ತೆ. ಬನ್ನಿ ಅಮ್ಮ, ಇವ್ರು ಲಕ್ಕು ಅಮ್ಮ. ನಮ್ ಪಾಂಡುರಂಗನ್ನ ಪಂಡರಿಪುರದಿಂದ ಬಂದಿದ್ದಾರೆ. ಅಯ್ಯೋ ದೇವ್ರೆ, ಅಷ್ಟು ದೂರದಿಂದ ಈ ಬಾಗಿನ ತಗೊಳ್ಳೋದಕ್ಕೆ ನಿಮ್ ಪಾಂಡುರಂಗ ಇವಳನ್ನ ಇಲ್ಲಿ ಕಳಿಸಿದಾನ? ಅಯ್ಯೋ ಇಲ್ಲ ಅತ್ತೆ, ಲಕ್ಕು ಅಮ್ಮ ನಮ್ ಪಾಂಡುರಂಗನ ಯಾವತ್ತೂ ನೋಡಿಲ್ವಂತೆ. ಅವ್ರಷ್ಟಕ್ಕೆ ಅವರೇ ಬಂದಿದ್ದಾರೆ. ಅಷ್ಟು ದೂರದಿಂದನಾ? ದೂರನ ಯಾವತ್ತೂ ನಾವು ಮನ್ಸಿಂದ ಅಳಿಬೇಕು. ನಮ್ಮ ಮನ್ಸಿಗೆ ಹತ್ರ ಆಗಿದ್ರೆ ಸಾಕು, ಭೂಮಿ ಮೇಲೆ ಎಷ್ಟು ದೂರ ಇದಾರೆ ಅನ್ನೋ ವಿಷಯನೇ ಲೆಕ್ಕಕ್ಕೆ ಬರೋದಿಲ್ಲ. ಸಕ್ಕು ನನ್ನನ್ನ ಸ್ವಚ್ಛವಾದ ಮನ್ಸಿಂದ ಆಹ್ವಾನಿಸಿದ್ಲು. ಅವಳ ಪ್ರೇಮನ ಅರ್ಥ ಮಾಡ್ಕೊಂಡು ಬಂದೆ. ಅದು ಇದ್ರಲ್ಲಿ ನೀವು ತಪ್ಪು ಹುಡುಕ್ತೀರಾ ಅಂದ್ರೆ ಹುಡುಕಿ, ಅಭ್ಯಂತರ ಇಲ್ಲ. ನಾನು ಮಾತ್ರ ಬಾಗಿನ ತಗೊಳ್ಳೋಕೆ ಅಂತ ಗುಡಿಗ್ ಬಂದೆ, ಅಷ್ಟೇ ಅಲ್ವಾ ಹೇಳಿ? ತುಂಬಾ ಚೆನ್ನಾಗ್ ಮಾತಾಡ್ತಿದ್ಯಾ ಉಮಾ. 5ನೇ ಮುತ್ತೈದೆ ತುಂಬಾ ಗುಣವಂತೆ. ಅಷ್ಟಕ್ಕೋ ನೀನ್ ಎಲ್ಲಿಗೆ ಹೋಗ್ತಿದ್ಯಾ? ಅದೇ ಈ ಊರಲ್ಲಿ ಯಾರ ಮನೆಗೆ ಅಂತ. ನನಗೊಂದು ಊರಂತ ಯಾವುದೂ ಇಲ್ಲ. ದಾರಿ ಹೋಗನ ಹಾಗೆ ಎಲ್ಲ ಊರು ತಿರುಗ್ತಾ ಇರ್ತೀನಿ. ನನಗಿದು ಅಭ್ಯಾಸ ಆಗಿದೆ. ನನ್ನ ಚೀಲ ತುಂಬಾ ಬಹಳಷ್ಟು ಔಷಧಿಗಳೇ ಇವೆ. ಕಷ್ಟದಲ್ಲಿ ದುಃಖದಲ್ಲಿ ಇರೋರು ಸಹಾಯ ಕೇಳಿದ್ರೆ ಪರಿಹಾರ ಕೊಡ್ತೀನಿ, ರೋಗಿಗಳಿಗೆ ಚಿಕಿತ್ಸೆ ಕೊಡ್ತೀನಿ. ತುಂಬಾ ಶ್ರಮ ಪಡ್ತಿರೋ ಹಾಗಿದೆ. ಏನಾದ್ರೂ ನಿನ್ ಗಂಡ ವೈದ್ಯನಾ? ಕೂಡ ಅನ್ಕೋಬಹುದು. ನನ್ ಗಂಡ ಈ ಲೋಕದಲ್ಲಿ ಇರೋ ಎಲ್ಲರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಔಷಧಗಳು ಶರೀರಕ್ಕೆ ಮಾತ್ರ ಅಲ್ಲ, ಮನಸ್ಸಿಗೂ ಕೂಡ ತುಂಬಾನೇ ಅವಶ್ಯಕ. ಅದೇ ಎಲ್ಲರೂ ಹೇಳ್ತಾರಲ್ಲ, ಈ ಲೋಕದಲ್ಲಿ ಸಂತೋಷವಾಗಿರೋರು ಯಾರಾದ್ರೂ ಇದಾರಾ ಅಂತ. ಸುಖ ನೋಡಿದ್ರೆ ಇರುವೆ ಎಷ್ಟಿರುತ್ತೆ, ದುಃಖ ನೋಡಿದ್ರೆ ಪರ್ವತದಷ್ಟಿರುತ್ತೆ. ಇದನ್ನ ಕನಕದಾಸರು ಹೇಳಿದರೆ ಗೊತ್ತಲ್ವಾ? ನಿಮಗೆ ಗೊತ್ತಿಲ್ಲ, ಎಲ್ಲರ ದುಃಖನ ಹೋಗ್ಲಾಡ್ಸೋದಕ್ಕೆ ನಮ್ಮ ಯಜಮಾನ್ರು ಕಾಲಿಗೆ ಚಕ್ರಗಳನ್ನ ಕಟ್ಕೊಂಡು ತಿರುಗ್ತಾ ಇರ್ತಾರೆ. ಏನೇನೋ ಮಾತಾಡ್ತಿದ್ದಾಳೆ, ನಂಬೋದಕ್ಕೆ ಆಶ್ಚರ್ಯ ಆಗ್ತಿದೆ. ಏನೇ ಆಶ್ಚರ್ಯ ಪಡೋದಿಕ್ಕೇನಿದೆ? ಒಳ್ಳೇದ್ ನಡೆದ್ರೆ ಸಂತೋಷ ಪಡ್ಬೇಕು. ಪಾಂಡುರಂಗ ಎಲ್ರಿಗೂ ಒಳ್ಳೇದೇ ಮಾಡ್ತಾನೆ, 4 ಜನ ಚೆನ್ನಾಗಿರ್ಲಿ ಅಂತ. ಉಮಾ, 5 ಜನ ಮುತ್ತೈದೇರು ಬಂದ್ಬಿಟ್ರು. ನಿನ್ ಸಂಕಲ್ಪ ನೆರವೇರ್ತಾ ಇದೆ. ಬನ್ನಿ, ಬೇಗ ಎಲ್ಲ ಏರ್ಪಾಟ್ ಮಾಡೋಣ. ಬಾಸಕ್ಕು ಬಾಮ್ಮ. ಶೋಭಾ ಅಕ್ಕ, ನೀವು ಬನ್ನಿ.
ಸ್ವಾಮಿ, ನೀವು ಎಷ್ಟು ಸುಳ್ಳು ಹೇಳಿದ್ದೀರಿ ಎಂದು ಈಗ ನನಗೆ ಗೊತ್ತಾಯ್ತು. ನಿಮಗೆ ನಿಮ್ಮ ಭಕ್ತರೆಂದರೆ ಹೆಚ್ಚು ಪ್ರೀತಿ. ಅವರಿಗಾಗಿ ನೀವು ಏನು ಬೇಕಾದರೂ ಮಾಡುತ್ತೀರಿ, ಕಷ್ಟಪಡುತ್ತೀರಿ, ಅವರ ಪ್ರೀತಿಗಾಗಿ ಹಾತೊರೆಯುತ್ತೀರಿ. ಆದರೆ ನಿಮ್ಮ ದೃಷ್ಟಿಯಲ್ಲಿ ನಾನು ಮಹಾಕೋಪಿಷ್ಟೆ, ಹಠಮಾರಿ, ಮೊಂಡುತನದವಳು ಅಷ್ಟೇ ಅಲ್ಲವೇ? ನನ್ನ ಮೇಲೆ ಹೀಗೆ ನಿಂದನೆ ಹೊರಿಸಿದ್ದು ನೀವೇ ಅಲ್ಲವೇ? ಅಯ್ಯೋ, ಹಾಗಲ್ಲ ದೇವಿ. ಸಕ್ಕು ನಿನ್ನ ಬಳಿ ಏನು ಹೇಳಿದಳು? ನಾನು ಯಾವತ್ತೂ ನಿನ್ನ ಮೇಲೆ ಯಾರ ಬಳಿಯೂ ಆರೋಪ ಮಾಡಿಲ್ಲ ಎಂದು ತಾನೆ? ಚೆನ್ನಾಗಿದೆ, ಚೆನ್ನಾಗಿದೆ. ಇಲ್ಲಿಗೆ ಬೆಕ್ಕು ಸಾಕ್ಷಿಯಂತೆ. ಹಾಗಲ್ಲ ದೇವಿ, ಅಪಾರ್ಥ ಮಾಡಿಕೊಳ್ಳಬೇಡ. ಆದರೂ ಈಗ ಅದರ ಬಗ್ಗೆ ನಾವೇಕೆ ತರ್ಕ ಮಾಡಬೇಕು? ನೀನು ಈ ರೂಪದಲ್ಲಿ ಮಾಡಬೇಕಾದ ಕಾರ್ಯ ಮುಗಿಸಿ ಬೇಗ ಬಾ. ಸರಿ, ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ. ಈ ದಿನ ಮೊದಲ ಗೌರವ ನನಗೆ. ಮೊದಲು ಗೌರಮ್ಮನಿಗೆ ನೈವೇದ್ಯ ಅರ್ಪಿಸುತ್ತಾರೆ, ತದನಂತರ ಮುತ್ತೈದೆಯರಿಗೆ ಹಂಚುತ್ತಾರೆ. ಅದರ ನಂತರ ನಿಮಗೆ ಉಪಚಾರ ಮಾಡುತ್ತಾರೆ. ಈ ದಿನ ಚೈತ್ರ ಗೌರಿ ಅರಿಶಿನ ಕುಂಕುಮ ಪೂಜೆ ಅಲ್ಲವೇ? ಖಂಡಿತ ಸಕ್ಕು ನಿಮಗೆ ಮೊದಲ ಗೌರವ ನೀಡುವುದಿಲ್ಲ. ಈ ದಿನ ಸಕ್ಕುಗೆ ನಿಮಗಿಂತ ನಾನೇ ಪ್ರೀತಿ ಪಾತ್ರಳು. ಹಾಗ ಅದು ಅಸಾಧ್ಯ. ಸಕ್ಕುವಿನ ಪಂಚಪ್ರಾಣಗಳು ಪಾಂಡುರಂಗನ ಬಳಿಯೇ ಇರುತ್ತವೆ. ಏನನ್ನಾದರೂ ಸರಿ, ಆಕೆ ಮೊದಲು ಪಾಂಡುರಂಗನಿಗೆ ಅರ್ಪಿಸುತ್ತಾಳೆ. ಇಂದು ಕೂಡ ಸಕ್ಕು ನಿಯಮ ತಪ್ಪಿಸುವುದಿಲ್ಲ. ಹಾಗಾದರೆ ಪಂದ್ಯನ? ಹಾಗೇ ಆಗಲಿ. ನಿನ್ನ ವಿರುದ್ಧ ನಾನು ಸೋತರೂ ನನಗೆ ಆನಂದವೇ ದೇವಿ. ಅದೇನೋ ನಿಜಾನೇ ಸ್ವಾಮಿ. ಆದರೆ ಇವತ್ತಿನ ಪಂದ್ಯದಲ್ಲಿ ವಿಜೇತಳು ನಾನೇ. ದಾಮು ಅವ್ರೆ, ಗೋದಾ ಅಕ್ಕನ ಎಳ್ಕೊಂಡ್ ಬರೋಣ. ಅಯ್ಯೋ, ನೀವಿದ್ದೀರಾ ಅಲ್ವಾ ಅವ್ರನ್ನ ಹೇಳ್ಕೊಂಡ್ ಬರೋದಿಕ್ಕೆ. ಆದ್ರೆ ಅಮ್ಮವ್ರೆ, ನೀವೇನು ಅನ್ಕೊಳ್ತಾ ಇದ್ರೆ ನಂದೊಂದು ಚಿಕ್ಕ ಸಲಹೆ. ಅದೇನು ಹೇಳಿ. ಆ ಮುದ್ಕಿ ತುಂಬಾ ಗಟ್ಟಿಗಿತ್ತಿ. ಆಮೇಲೆ ಗೋದಾಮ ಅಲ್ಲಿ ಇದಾರೋ ಇಲ್ವೋ ಅನ್ನೋದನ್ನ ನಾವು ಮುಂಚೆ ತಿಳ್ಕೊಂಡು ಅಲ್ಲಿ ಹೋಗೋದೇ ಒಳ್ಳೇದು. ಹೌದು, ನಿಜ. ಇಲ್ಲ ಅಂದ್ರೆ ಎಲ್ರ ಮುಂದೆ ಮರ್ಯಾದೆ ಹೋಗುತ್ತೆ. ಇವರಿಬ್ಬರು ಗೋದಾವರಿಯನ್ನು ಕರೆದುಕೊಂಡು ಹೋಗಲು ಬಂದಿದ್ದಾರಾ? ಬಿಡುವುದಿಲ್ಲ. ಸರಿಯಾಗಿ ಬುದ್ಧಿ ಕಲಿಸುತ್ತೇನೆ. ನಾನಿರುವಾಗ ಗೋದಾವರಿಯನ್ನು ಕರೆದುಕೊಂಡು ಹೋಗುತ್ತೀರಾ? ಅಯ್ಯೋ ಅಮ್ಮವ್ರೆ, ಬೇಗ ಬನ್ನಿ. ಇನ್ನು ಯಾಕೆ ತಡ ಮಾಡ್ತಾ ಇದ್ದೀರಾ? ಇಬ್ರು ಹೋಗಿ ಅವ್ರನ್ನ ಎಳ್ಕೊಂಡ್ ಬರೋಣ. ಎಳ್ಕೊಂಡ್ ಬರೋಕ್ಕೂ ಮೊದ್ಲು ಅವ್ರು ನಮಗ್ ಕಾಣಿಸ್ಬೇಕಲ್ವಾ? ನನ್ ಮುಂದೆ ಕಾಣಿಸ್ಕೊಳ್ಳಿ ಇರಿ. ಬರಲ್ಲ ಅಂದ್ರೆ ದರ ದರ ಎಳ್ಕೊಂಡ್ ಹೋಗ್ತೀನಿ.